ನಮಸ್ತೆ. ಇವತ್ತು ನಾವು ಮಾತಾಡ್ತಾ ಇರೋ ಕಾಲೇಜು BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನ್ ತಿಳ್ಕೊಳ್ಳೋಣ ಅಂದ್ರೆ BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಲ್ಲಿದೆ, ಯಾವಾಗ ಸ್ಟಾರ್ಟ್ ಆಯ್ತು, ಇದನ್ನ ಯಾರು ಸ್ಟಾರ್ಟ್ ಮಾಡಿದ್ದಾರೆ, ಮತ್ತೆ ಯಾವ ಬ್ರಾಂಚ್ ಆಫರ್ ಮಾಡ್ತಿದ್ದಾರೆ, ಯಾವ ತರ ಅಡ್ಮಿಷನ್ಸ್ ತಗೊಬೇಕು, ಎಷ್ಟು ಪ್ಯಾಕೇಜ್ ಇದೆ, ಮತ್ತೆ ಪ್ಲೇಸ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ಸೊ ಈ ಕಾಲೇಜ್ ಅಡ್ವಾಂಟೇಜಸ್ ಏನು, ಈ ಕಾಲೇಜ್ ಡಿಸ್ಅಡ್ವಾಂಟೇಜಸ್ ಏನು, ಸೊ ಜನರಲ್ ಆಗಿ ನೀವು ಕಾಲೇಜ್ಗೆ ಸೇರ್ಬೋದು ಸೇರ್ಬಾರ್ದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೀಡಲಾಗಿದೆ. ಸೊ BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2002ರಲ್ಲಿ ಸ್ಟಾರ್ಟ್ ಆಯ್ತು. ಮತ್ತೆ 2020ರಿಂದ ಇದು ಆಟೋನಮಸ್ ಕಾಲೇಜ್ ಆಗಿ ಇದೆ. ಆಟೋನಮಸ್ ಕಾಲೇಜ್ ಅಂದ್ರೆ ಆಲ್ರೆಡಿ ಹೇಳಿದೀನಿ, ಇದು V2 ಅಂಡರ್ಲೇ ಇರುತ್ತೆ. ಆದ್ರೆ ಎಲ್ಲ ಅವ್ರದ್ದು ಕರಿಕ್ಯುಲಮ್ ಅಂದ್ರೆ ಸಿಲೆಬಸ್ ನ ಎಲ್ಲ ಅವರೇ ಸೆಟ್ ಮಾಡ್ತಾರೆ. ಪೇಪರ್ ಸೆಟ್ ಮಾಡೋದು ಅವರೇ, ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದು ಎಲ್ಲ BMSIT ಅವರೇ ಇರ್ತಾರೆ. ಫೈನಲ್ ಆಗಿ ನಿಮ್ಗೆ ಡಿಗ್ರಿ ಸರ್ಟಿಫಿಕೇಟ್ ಬರೋದು VTU ಇಂದ. ಇದು VTU ಅಂಡರ್ ಅಲ್ಲಿರೋ ಆಟೋನಮಸ್ ಕಾಲೇಜು. ನೆಕ್ಸ್ಟ್ ಈ ಕಾಲೇಜ್ ಎಲ್ಲಿ ಲೊಕೇಟ್ ಆಗಿದೆ? ಈ ಕಾಲೇಜು ಹಾವಲಹಳ್ಳಿ ಅಂತೇಳಿ, ಯಲಹಂಕದಿಂದ ನೀವು ದೊಡ್ಡಬಳ್ಳಾಪುರ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಹೈವೇ ಅಲ್ಲಿ ನಿಮ್ಗೆ ಒಂದು 5 to 6 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ನಿಮ್ಗೆ ಹಾವಲಹಳ್ಳಿ ಅಂತ ಒಂದು ವಿಲೇಜ್ ಬರುತ್ತೆ. ಆ ವಿಲೇಜ್ ಅಲ್ಲಿ ಇದು BMSIT ಲೊಕೇಟ್ ಆಗಿದೆ. ಸೊ ನೀವು ಯಾವ ತರ ಟ್ರಾವೆಲ್ ಮಾಡ್ಬೋದು? ನೀವು ದೊಡ್ಡಬಳ್ಳಾಪುರಕ್ಕೆ ಹೋಗೋ BMTC ಬಸ್ಗಳಲ್ಲಿ ಈಸಿಯಾಗಿ ನೀವು ಬಂದು BMSIT ಅಂತ ಹೇಳಿದ್ರೆ ಅಲ್ಲೇ ಸ್ಟಾಪ್ ಕೊಡ್ತಾರೆ. ತುಂಬಾ ಕನ್ವೀನಿಯಂಟ್ ಇದೆ, ನೀವು ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು. ಇಲ್ಲ ಅಂದ್ರೆ ಕೆಲವು ಏರಿಯಾಗಳಿಗೆ BMSIT ಇಂದಾನೆ ಬಸ್ ಫೆಸಿಲಿಟಿ ಕೊಟ್ಟಿದ್ದಾರೆ. ನೀವು ಕಾಲೇಜಿಂದಾನು ಕಾಲೇಜ್ ಬಸ್ ಫೆಸಿಲಿಟಿ ಬೇಕಾದ್ರೂ ತಗೊಬಹುದು. ಈ ತರ ನೀವು ಟ್ರಾನ್ಸ್ಪೋರ್ಟ್ ಮೋಡ್ ನ ಯೂಸ್ ಮಾಡ್ಕೊಬಹುದು. ನೆಕ್ಸ್ಟ್ ಈ ಕಾಲೇಜ್ ನ ಯಾರು ಸ್ಟಾರ್ಟ್ ಮಾಡಿರೋದು? ಸೊ ಈ ಕಾಲೇಜ್ ನ BMSCE ಅಂತೇಳಿ ನೀವು ಒಂದು ಕಾಲೇಜ್ ಇದೆ ಬೆಂಗಳೂರಲ್ಲಿ, ದ ಟಾಪ್ ಮೋಸ್ಟ್ ಕಾಲೇಜ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ. ಅದರ ಸಿಸ್ಟರ್ ಬ್ರಾಂಚ್. ಸೊ BMS ಬ್ರಾಂಚ್ ಅವರೇ ಇಲ್ಲಿ ಒಂದು ಬ್ರಾಂಚ್ ಸ್ಟಾರ್ಟ್ ಮಾಡಿರೋದು 2002ರಲ್ಲಿ. ಸೊ ಅವರೇ ಇದನ್ನೆಲ್ಲ ಮೇಂಟೈನ್ ಮಾಡೋದ್ರಿಂದ ಸೊ ಅದ್ರಲ್ಲಿ ಏನೇನ್ ಕ್ರೆಡಿಟ್ಸ್ ಇದೆ, ಅದಕ್ಕೆ ಏನು ವೇಟೇಜ್ ಇದೆ, ಆ ವೇಟೇಜು ಕ್ವಾಲಿಟಿ ಎಲ್ಲ ಈ ಕಾಲೇಜ್ಗೆ ಟ್ರಾನ್ಸ್ಫರ್ ಆಗಿ ಈಗ ಹೇಳೋ ಲೆಕ್ಕದಲ್ಲಿ ಈ ಕಾಲೇಜೇ ಆ ಕಾಲೇಜ್ಗಿಂತ ಬೆಟರ್ ಆಗ್ತಾ ಇದೆ ಅಂತ ಮಾತಿದೆ. ಸೊ BMSIT ಒಂದು ಒಳ್ಳೆ ಆಪ್ಷನ್ ನೀವೇನಾದ್ರೂ ನೋಡ್ತಾ ಇದ್ರೆ. ಫಸ್ಟ್ ಈ ಕಾಲೇಜ್ಗೆ ಯಾವ ತರ ಅಡ್ಮಿಷನ್ ತಗೊಬಹುದು? ಈ ಕಾಲೇಜ್ಗೆ 3 ತರ ಅಡ್ಮಿಷನ್ ತಗೊಬಹುದು. ಒಂದು CET ಮುಖಾಂತರ ಅಡ್ಮಿಷನ್ ತಗೊಬಹುದು, ಮತ್ತೊಂದು ಕಾಮೆಟ್ಕೆ ಮುಖಾಂತರ ತಗೊಬಹುದು, ಮತ್ತೊಂದು ನೀವು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೀಟ್ ತಗೊಬಹುದು. CET ಅಲ್ಲಿ CET ಅಲ್ಲಿ ಸೀಟ್ ತಗೊಬೇಕಾದ್ರೆ ಎಷ್ಟು ರ್ಯಾಂಕ್ ಇರಬೇಕು? ನೀವೇನಾದ್ರೂ IT ರಿಲೇಟೆಡ್ ಬ್ರಾಂಚ್ ಏನಾದ್ರು ತಗೊಬೇಕು ಅಂದ್ರೆ ಮ್ಯಾಕ್ಸಿಮಮ್ 20,000 ರ್ಯಾಂಕ್ ವಿತಿನ್ 20,000 ಒಳಗಡೆ ಇದ್ರೆ ನಿಮ್ಗೆ ಈಸಿಯಾಗಿ ಸೀಟ್ ಸಿಗುತ್ತೆ. ಇಲ್ಲ ನನ್ಗೆ ಏನಾದ್ರು 20,000 ಇಲ್ಲ ಅಂದ್ರೆ ಕ್ಯಾಟಗರಿ ಮೇಲೆ ಬೇಸ್ ಮೇಲೆ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೊ 20,000 ಒಳಗಡೆ ಇದ್ರೆ ನಿಮ್ಗೆ ಖಂಡಿತ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಬೇರೆ ಬ್ರಾಂಚಸ್ ನಾನ್ IT ಬ್ರಾಂಚಸ್ ಆದ್ರೆ ಚಾನ್ಸಸ್ ಜಾಸ್ತಿ ಇದೆ. 50,000 ಮೇಲೆ ಇದ್ರು ನಿಮ್ಗೆ ನಾನ್ IT ಬ್ರಾಂಚಸ್ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ನೆಕ್ಸ್ಟ್ ಕಾಮೆಟ್ಕೆ ಎಲ್ಲ ಇದ್ರೆ ನೀವು ಡೈರೆಕ್ಟ್ ಆಗಿ ಕಾಮೆಟ್ಕೆ ಎಕ್ಸಾಮ್ ಬರ್ದಿರ್ತೀರಿ, ಅಲ್ಲೂ ಅಷ್ಟು ಸೀಟ್ ಅಲರ್ಟ್ ಆಗುತ್ತೆ. ಸೊ ನೀವು ಈಸಿಯಾಗಿ ಈ ಕಾಲೇಜಲ್ಲಿ ಸೀಟ್ ತಗೊಬಹುದು. ಮತ್ತೆ ಮ್ಯಾನೇಜ್ಮೆಂಟ್ ಕೋಟಾ. ಸೊ ಇವರು ಅಷ್ಟೇ ಪ್ರತಿ ವರ್ಷ ಅವರು ಡಿಕ್ಲೇರ್ ಮಾಡ್ತಾರೆ ಎಷ್ಟಿದೆ ಮ್ಯಾನೇಜ್ಮೆಂಟ್ ಕೋರ್ಸ್ ಫೀಸ್ ಅಂತ. ಸೊ ನೀವು ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಯಾವ ಬ್ರಾಂಚ್ಗೆ ಎಷ್ಟು ಫೀಸ್ ಕಟ್ಟಬೇಕು ಅಂತ ನೀಟಾಗಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಸೊ ನೀವು ಮುಂಚೆನೆ ಎಷ್ಟು ಬೇಗ ಹೋಗುತ್ತೋ ಅಷ್ಟು ಬೇಗ ಹೋಗಿ ನೀವು ಕಾಲೇಜ್ ಹತ್ರ ಡಿಸ್ಕಷನ್ ಮಾಡಿದ್ರೆ ನಿಮ್ಗೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಲೇಟ್ ಆದ್ರೆ ನಿಮ್ಗೆ ಸೀಟ್ ಸಿಗೋದಿಲ್ಲ, ಯಾಕಂದ್ರೆ ಇದು ಮೋಸ್ಟ್ ಡಿಮ್ಯಾಂಡೆಡ್ ಕಾಲೇಜು. ಸೊ ತುಂಬಾ ಜನಕ್ಕೆ IT ಬ್ರಾಂಚ್ ಅಲ್ಲಿ BMSIT ಅಲ್ಲಿ ಮಾಡ್ಬೇಕು ಅಂತ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಆಸೆ ಇರುತ್ತೆ. ಸೊ ಅದರಿಂದ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಬೇಗ ಸೀಟ್ ಫಿಲ್ ಆಗುತ್ತೆ. ಸೊ ನೀವು ಎಷ್ಟು ಸಾಧ್ಯನೋ ಅಷ್ಟು ಬೇಗ ಆ ಕಾಲೇಜ್ಗೆ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟ್ ಯಾವ ಬ್ರಾಂಚ್ ಇದೆ? ಸೊ ಈ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳಿ ಜನರಲೈಸ್ಡ್ IT ಬ್ರಾಂಚ್ ಇದೆ. ಕಂಪ್ಯೂಟರ್ ಸೈನ್ಸ್ ಇನ್ AML ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷಿನ್ ಲರ್ನಿಂಗ್ ಅಂತ ಒಂದು ಬ್ರಾಂಚ್ ಇದೆ. ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್ ಅಂತ ಒಂದು ಬ್ರಾಂಚ್ ಇದೆ. ನೆಕ್ಸ್ಟ್ ಡಾಟಾ ಸೈನ್ಸ್ ಅಂತ ಹೇಳಿ ಸಪರೇಟ್ ಆಗಿ ಒಂದು ಬ್ರಾಂಚ್ ಇದೆ. ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಇನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಅಂತ ಹೇಳಿ ಒಂದು ಬ್ರಾಂಚ್ ಇದೆ. ಸೊ ಇದು IT ಬ್ರಾಂಚಸ್ ರಿಲೇಟೆಡ್. ಇನ್ನು ಮೇ ಬಿ ಹೊಸದಾಗಿ ಏನಾದ್ರು ಬ್ರಾಂಚಸ್ ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಸೊ IT ಬ್ರಾಂಚಸ್ ಅಲ್ಲಿ ಜನರಲ್ ಆಗಿ ಯಾವುದೇ ಕಾಲೇಜ್ ಆದ್ರೂ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ನಿಮಗೆ ಕೋರ್ ಬ್ರಾಂಚಸ್ ಆದ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ, ಸಿವಿಲ್ ಇಂಜಿನಿಯರಿಂಗ್ ಇದೆ. ಸೊ ಈ ಬ್ರಾಂಚಸ್ ಅಲ್ಲಿ ನೀವು ಈಸಿಯಾಗಿ ಯಾವ ಬ್ರಾಂಚ್ ಬೇಕಾದ್ರೂ ಈ ಕಾಲೇಜಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಎಷ್ಟೆಷ್ಟು ಜನ ಒಂದೊಂದು ಬ್ರಾಂಚ್ ತಗೊಂತಾರೆ ಅಂದ್ರೆ ಜನರಲ್ ಆಗಿ IT ಬ್ರಾಂಚಸ್ಗೆ
ಸ್ವಲ್ಪ ಇಂಟೆಕ್ ಜಾಸ್ತಿ ಇರುತ್ತೆ. ಸೊ non-IT ಬ್ರಾಂಚಸ್ ಎಲ್ಲ ಮ್ಯಾಕ್ಸಿಮಮ್ 60 ಇಂಟೆಕ್ ಇರುತ್ತೆ. ಸೊ ನೀವು ಒಂದ್ಸರಿ ಕಾಲೇಜ್ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಏನೇ ಮಾಹಿತಿ ಬೇಕಾದ್ರೂ ರಿಗಾರ್ಡಿಂಗ್ ಬ್ರಾಂಚ್ ಯಾವುದು, ಅಲ್ಲಿ HODs ಯಾರು, ಅಲ್ಲಿ ಫ್ಯಾಕಲ್ಟಿ ಯಾವ ತರ ಇದ್ದಾರೆ, ಅದನ್ನೆಲ್ಲ ನೀವು ತಿಳ್ಕೊಂಡು ಜಾಯ್ನ್ ಆಗೋದು ತುಂಬಾ ಅತ್ಯುತ್ತಮ. ಸೊ ನೀವು ಯಾವ್ದೇ ಕಾಲೇಜ್ನ ಜಸ್ಟ್ ಒಂದು ವಿಡಿಯೋ ನೋಡಿ ಇಲ್ಲ ವೆಬ್ಸೈಟ್ ಅಲ್ಲಿ ನೋಡಿ ಯಾರೋ ಹೇಳಿದ್ದಾರೆ ಅಂತ ಕೇಳಿ ಸೇರೋದಕ್ಕಿಂತ ಆ ಕಾಲೇಜಿಗೆ ವಿಸಿಟ್ ಮಾಡಿ, ನಿಮ್ಗೆ ಯಾವ ಡಿಪಾರ್ಟ್ಮೆಂಟ್ ಇಷ್ಟ ಇದೆಯೋ ಆ ಡಿಪಾರ್ಟ್ಮೆಂಟ್ ಹೋಗಿ ಅಲ್ಲಿ ಯಾರು HOD ಆಗಿದ್ದಾರೆ ಅವ್ರ ಹತ್ರ HOD ಹತ್ರ ಡಿಸ್ಕಸ್ ಮಾಡಿ, ಮತ್ತೆ ಅಲ್ಲೆಲ್ಲ ಎಷ್ಟು ಜನ ಪ್ರೊಫೆಸರ್ಸ್ ಇದ್ದಾರೆ, ಎಷ್ಟು ಜನ ಅಸೋಸಿಯೇಟ್ ಇದ್ದಾರೆ, ಎಷ್ಟು ಜನ ಅಸಿಸ್ಟೆಂಟ್ ಪ್ರೊಫೆಸರ್ ಇದ್ದಾರೆ, ಲ್ಯಾಬ್ ಫೆಸಿಲಿಟಿ ಹೇಗಿದೆ, ಅದನ್ನೆಲ್ಲ ತಿಳ್ಕೊಂಡು ಸೇರಿ. ಆದ್ರೆ ನಿಮ್ಗೆ BMSCT ಅಲ್ಲಿ ಯಾವ ಫೆಸಿಲಿಟಿಗೆ ಯಾವುದೇ ರೀತಿ ಗೊತ್ತೇ ಇರೋದಿಲ್ಲ. ಇಟ್ ಈಸ್ ಅ ವೆರಿ ಮಾಡರ್ನ್ ಕಾಲೇಜು. ನೀವು ಈಸಿಯಾಗಿ ಆರಾಮಾಗಿ ಈ ಕಾಲೇಜಿಗೆ ಸೀಟ್ ಸಿಕ್ಕಿದ್ರೆ ಸೇರ್ಬೋದು, ಏನು ತೊಂದರೆ ಇಲ್ಲ, ಆರಾಮಾಗಿ ಸೇರ್ಬೋದು. ಅಕ್ರಿಡೇಷನ್ ಬಂದ್ರೆ ಇದು UGC ಅಪ್ರೂವ್ಡ್ ರೆಕಗ್ನೈಸೇಷನ್ ಕಾಲೇಜು, AICTE ಇಂದ ಅಪ್ರೂವ್ ಆಗಿದೆ. ಮತ್ತೆ NIF ರ್ಯಾಂಕಿಂಗ್ ಅಲ್ಲಿ ಬ್ಯಾಂಡ್ ಅಂತ ಕೊಡ್ತಾರೆ. ಇದು 100 to 150 ಬ್ಯಾಂಡ್ ಅಲ್ಲಿ ಬರುತ್ತೆ. ಸೊ NIF ರ್ಯಾಂಕಿಂಗ್ ಅಂದ್ರೆ ಇದು ನ್ಯಾಷನಲ್ ವೈಡ್ ಅಲ್ಲಿ ರ್ಯಾಂಕಿಂಗ್ ಕೊಡ್ತಾರೆ ಇಂಜಿನಿಯರಿಂಗ್ ಕಾಲೇಜಸ್ಗೆ, ಟೆಕ್ನಿಕಲ್ ಕಾಲೇಜಸ್ಗೆ. ಸೊ ಅದರಲ್ಲಿ ಇದು ಒಳ್ಳೆ ರ್ಯಾಂಕಿಂಗ್ ಅಲ್ಲಿ ಇದೆ ಕಾಲೇಜು. ಅಂಡ್ ಇನ್ನೊಂದು ಏನಂದ್ರೆ ನೀವು ಟಾಪ್ 10 ಕಾಲೇಜಸ್, ಟಾಪ್ 5 ಕಾಲೇಜಸ್ ಅಲ್ಲಿ, ಬೆಂಗಳೂರು ಕಾಲೇಜಸ್ ಅಲ್ಲಿ ಇದನ್ನು ಒಂದು ಕನ್ಸಿಡರ್ ಮಾಡ್ಕೋಬಹುದು. ಇದನ್ನು ಒಂದು ಟಾಪ್ 10 ಕಾಲೇಜ್ ಅಂತಾನೆ ನೀವು ತಿಳ್ಕೊಂಡು ನೀವು ಅಂದ್ರೆ ಕಾಂಪಿಟೇಷನ್ ಜಾಸ್ತಿ ಇದೆ. ಸೊ ಏನಕ್ಕೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ? ಎಲ್ಲಾ ಕಾಲೇಜಲ್ಲೂ ಪಾಠ ಮಾಡೋದು ಒಂದೇ ಇರುತ್ತೆ, ಫೆಸಿಲಿಟಿನೂ ಮೆಜಾರಿಟಿ ಎಲ್ಲಾ ಕಾಲೇಜಲ್ಲೂ ಇರುತ್ತೆ. ಏನ್ ಡಿಫ್ರೆನ್ಸ್ ಆಗುತ್ತೆ ಅಂದ್ರೆ ಪ್ಲೇಸ್ಮೆಂಟ್ಸ್. ಸೊ ಇಲ್ಲಿ ಬಂದು ವೆರಿ ಇಂಪಾರ್ಟೆಂಟ್ ಪ್ಲೇಸ್ಮೆಂಟ್ಸ್. ಏನ್ ಪ್ಲೇಸ್ಮೆಂಟ್ಸ್, ಎಷ್ಟಿದೆ ಪ್ಲೇಸ್ಮೆಂಟ್? ಸೊ ಈ ಕಾಲೇಜಲ್ಲಿ ಲಾಸ್ಟ್ ಇಯರ್ ಅಲ್ಲಿ ಅವರೇ ಡಿಫೈನ್ ಮಾಡ್ಕೊಂಡಿರೋ ತರ 46 lakhs ಪರ್ ಆನಮ್, ಅಂದ್ರೆ ಒಂದು ವರ್ಷಕ್ಕೆ 46 ಲಕ್ಷ ಪ್ಯಾಕೇಜ್ ತಗೊಂಡಿರೋ ಒಂದು ಕ್ಯಾಂಡಿಡೇಟ್ ಇದ್ದಾರೆ. ಅಂದ್ರೆ ಹೈಯೆಸ್ಟ್ ಪ್ಯಾಕೇಜ್ ಬಂದು 46 ಲಕ್ಷ. ಸೊ ಇದು ಆ ಕಾಲೇಜಿನ ಹೈಲೈಟ್ ಮಾಡುತ್ತೆ. ಸೊ ಒಬ್ಬ ವಿದ್ಯಾರ್ಥಿಗೆ 46 ಲಕ್ಷ ಪ್ಯಾಕೇಜ್ ಕೊಟ್ಟಿದ್ದಾರೆ ಅಂದ್ರೆ ಸೊ ಆ ಹುಡುಗ ಎಷ್ಟು ಟ್ಯಾಲೆಂಟ್ ಇದ್ದಾನೆ, ಸೊ ಅದ್ರ ಮೇಲೆ ಸೊ ಕಾಲೇಜ್ ವ್ಯಾಲ್ಯೂನು ಇನ್ಕ್ರೀಸ್ ಆಗುತ್ತೆ. ಸೊ ಜನರಲ್ ಆಗಿ ಅವರ ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ ಏನಂತ, ನಮ್ ಕಾಲೇಜಲ್ಲಿ ಆನ್ ಅಂಡ್ ಅವರೇಜ್ ನಿಮ್ಗೆ 8 to 9 lakhs ಪ್ಯಾಕೇಜ್ ಕೊಡ್ತೀವಿ, ಸಿಗುತ್ತೆ ನಿಮ್ಗೆ ಕಂಪ್ನಿಗೆ ಏನಾದ್ರು ಪ್ಲೇಸ್ ಆದ್ರೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಒಂದು ಒಳ್ಳೆ ಇದೇ ರೀಸನ್ ಗೆ ಯಾರೇ ಇಷ್ಟೊಂದು ಎಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಈಗ ನೀವು ಮ್ಯಾನೇಜ್ಮೆಂಟ್ ಅಲ್ಲಿ ಹೋಗ್ತೀವಿ ಅಂದ್ರೆ ಪ್ರತಿ ವರ್ಷಕ್ಕೆ ಒಂದು 10 ಲಕ್ಷ ಆದ್ರೂ ಆನ್ ಅಂಡ್ ಅವರೇಜ್ 10 lakhs ಆದ್ರೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗ್ತದೆ ಮ್ಯಾನೇಜ್ಮೆಂಟ್ ಅಲ್ಲಿ ಹೋದಾಗ. ಸೊ 10 ಲಕ್ಷ ಅಂದ್ರೆ 4 ವರ್ಷಕ್ಕೆ 40 ಲಕ್ಷ ಆಗುತ್ತೆ. ಸೊ 40 ಲಕ್ಷ ಖರ್ಚು ಮಾಡಿದಾಗ ನಿಮ್ಗೆ ಏನಾದ್ರೂ ಮೋರ್ ದೆನ್ 10 lakhs ಇಲ್ಲ 20 lakhs ಪ್ಯಾಕೇಜ್ ಸಿಗ್ತಾ ಇದೆ ಅಂದಾಗ ವರ್ತ್ ಇದೆ ಅಂತ, ನಾವ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದಿರೋ ಅದಕ್ಕೆ ವರ್ತ್ ಇದೆ ಅಂತ. ಸೊ ಈ ಕಾಲೇಜಲ್ಲಿ ಸೊ ನಿಮಗೆ ವರ್ತ್ ಇರುತ್ತೆ. ಸೊ ಜೊತೆಗೆ ನಾನು ಅದೇ ಪ್ರತಿ ಸಾರಿ ಎಲ್ಲಾ ವಿಡಿಯೋದಲ್ಲಿ ಹೇಳಿದಾಗೆ ಪ್ಲೇಸ್ಮೆಂಟ್ ಪ್ಯೂರ್ಲಿ ಡಿಪೆಂಡ್ ಆನ್ ಯುವರ್ ಸ್ಕಿಲ್. ಕಾಲೇಜು ಎಲ್ಲ ಏನೇ ಇದ್ರು ಅವ್ರು ನಿಮ್ಗೆ ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡ್ಕೊಡ್ತಾರೆ, ಕೆಲಸ ತಗೊಳ್ಳೋ ಜವಾಬ್ದಾರಿ ನಿಮ್ದೇ ಆಗಿರುತ್ತೆ. ಸೊ ನೀವ್ ಏನ್ ಸ್ಕಿಲ್ ನ ಕಲಿತೀರಿ ಎಕ್ಸ್ಟ್ರಾ. ಸೊ ನೀವು ಈ ಸ್ಕಿಲ್ ಅಂದ್ರೆ ಈಗ ಹೊಸ ಏನೇನ್ ಟೂಲ್ಸ್ ಬಂದಿದೆ, AI ಟೂಲ್ಸ್ ಇರ್ಬೋದು, ಯಾವ್ದಾದ್ರು ಹೊಸ ಸಾಫ್ಟ್ವೇರ್ಸ್ ಇರ್ಬೋದು, ಅದನ್ನೆಲ್ಲ ಎಷ್ಟು ಬೇಗ ಅಪ್ಡೇಟ್ ಆಗ್ತೀರಿ. ಜೊತೆಗೆ ಪ್ರತಿ ಸೆಮಿಸ್ಟರ್ ಅಲ್ಲಿ ಇಲ್ಲ ಪ್ರತಿ ವರ್ಷದಲ್ಲಿ ಏನಾದ್ರೂ ಮಾಡರ್ನ್ ಆಗಿ ನೀವೇ ಇನ್ನೋವೇಟಿವ್ ಆಗಿ ಪ್ರಾಜೆಕ್ಟ್ಸ್ ಮಾಡಿ, ತುಂಬಾ ಕಾಂಪಿಟೇಷನ್ ನಡೀತಾ ಇರ್ತದೆ. ಆ ಕಾಂಪಿಟೇಷನ್ ಎಲ್ಲ ಹೋದಾಗ ಸೊ ನಿಮಗೆ ತುಂಬಾ ಚಾನ್ಸಸ್ ಜಾಸ್ತಿ ಇರುತ್ತೆ ಪ್ಲೇಸ್ ಆಗೋದಕ್ಕೆ. ಸೊ ಈ ಕಾಲೇಜು ನಿಮ್ಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಡುತ್ತೆ, ಒಳ್ಳೆ ಪ್ಯಾಕೇಜಸ್ ಕೊಡುವಂತ ಕಂಪ್ನಿಗಳು ಈ ಕಾಲೇಜಿಗೆ ಬರುತ್ತೆ. ಸೊ ನಿಮ್ಗೆ ಈಸಿಯಾಗಿ ಆಕ್ಸೆಸ್ ಇರುತ್ತೆ, ನಿಮ್ಗೆ ಈಸಿಯಾಗಿ ಹೈಯೆಸ್ಟ್ ಪ್ಯಾಕೇಜ್ ಕೆಲಸ ಸಿಗೋ ಸಾಧ್ಯತೆ ಇರ್ತದೆ. ಅದೇ ತರ ನೀವು BMSCT ಅಲ್ಲಿ ಓದಿದಿರಿ ಅಂದ್ರೆ ಒಳ್ಳೊಳ್ಳೆ ಕಂಪ್ನಿಯಲ್ಲೂ ಇಂಟರ್ನ್ಶಿಪ್ ಮಾಡೋ ಅವಕಾಶಗಳು ಸಿಗ್ತದೆ. ಸೊ ಇಂಟರ್ನ್ಶಿಪ್ ಮಾಡೋದ್ರಿಂದ ನಿಮ್ ಮೆಜಾರಿಟಿ ಅದೇ ಕಂಪ್ನಿಗಳಲ್ಲಿ ಪ್ಲೇಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈಗ ನೆಕ್ಸ್ಟ್ ಏನಪ್ಪಾ ಈ ಕಾಲೇಜಿಗೆ ಸೇರೋ ಅಡ್ವಾಂಟೇಜ್? ಫಸ್ಟ್ ಪ್ಲೇಸ್ಮೆಂಟ್ಸ್ ತುಂಬಾ ಚೆನ್ನಾಗಿದೆ. ಸೊ ಆನ್ ಅಂಡ್ ಅವರೇಜ್ ಒಳ್ಳೆ ಚೆನ್ನಾಗಿರೋ ಪ್ಯಾಕೇಜಸ್ ಸಿಗ್ತಾ ಇದೆ. 46 ಲಕ್ಷ ಹೈಯೆಸ್ಟ್ ಪ್ಯಾಕೇಜ್ ಅಂದ್ರೆ ಆನ್ ಅಂಡ್ ಅವರೇಜ್ 8 ರಿಂದ 9 ಲಕ್ಷ ಅಂದ್ರೆ ಒಳ್ಳೆ ಪ್ಯಾಕೇಜ್ ಇದೆ. ಸೊ ಇದು ಆನ್ ಅಂಡ್ ಅವರೇಜ್, ಮೇ ಬಿ 20 ಲಕ್ಷ ತಗೊಂಡ್ರು ಇದ್ದಾರೆ, 30 ಲಕ್ಷ ತಗೊಂಡ್ರು ಇದ್ದಾರೆ. ಸೊ ಇದು ಒಂದು ಒಳ್ಳೆ ಅಡ್ವಾಂಟೇಜ್ ಈ ಕಾಲೇಜ್ ಜಾಯ್ನ್ ಆಗೋದಕ್ಕೆ. ಮತ್ತೆ ಹಾಸ್ಟೆಲ್ ಫೆಸಿಲಿಟಿ ಕ್ಯಾಂಪಸ್ ಒಳಗಡೆನೆ ಇದೆ. ಸೊ ಇದು ಡಿಪೆಂಡ್, ನೀವು ಹಾಸ್ಟೆಲ್ಗೆ ಏನಾದ್ರು ಕಾಲೇಜ್ ಜನರಲ್ ಆಗಿ ಕಾಲೇಜ್ ಹಾಸ್ಟೆಲ್ಸ್ ಎಲ್ಲ ಕಾಸ್ಟ್ಲಿ ಇರ್ತದೆ, 1 ಲಕ್ಷ 1.5 ಲಕ್ಷ ತನಕ ಫೀಸ್ ಇರ್ಬೋದು. ಸೊ ನೀವು ಅಲ್ಲೇ ಒಳಗಡೆ ಕ್ಯಾಂಪಸ್ ಅಂತ ಇರ್ತೀನಿ ಅಂದ್ರೆ ಕಾಸ್ಟ್ಲಿ ಆಗುತ್ತೆ. ಸೊ ಇಲ್ಲ ನನ್ಗೆ ಅದೆಲ್ಲ ಕಾಸ್ಟ್ಲಿ ಆಗುತ್ತೆ ಬೇಡ ಅಂದ್ರೆ ಸುತ್ತ ಸರೌಂಡಿಂಗ್ ಅಲ್ಲಿ ನಿಮಗೆ ಒಳ್ಳೊಳ್ಳೆ PGಗಳು ಸಿಗುತ್ತೆ. 5,000 to 6,000 ನೀವು ಪೇ ಮಾಡಿದ್ರೆ ಆನ್ಯುವಲಿ ನಿಮಗೆ ಮ್ಯಾಕ್ಸಿಮಮ್ 70,000 ಒಳಗಡೆ ನೀವು ಹೊರಗಡೆ PG ಅಲ್ಲಿ ಇದ್ದು ಓದ್ಬೋದು. ಇಲ್ಲ ನಾನು ಗೌರ್ಮೆಂಟ್ ಹಾಸ್ಟೆಲ್ಸ್ಗೆ ಹೋಗ್ತೀನಿ ಅಂದ್ರೆ ಸರೌಂಡಿಂಗ್ ಅಲ್ಲೇ ಆಲ್ರೆಡಿ ಸರೌಂಡಿಂಗ್ ಅಲ್ಲೇ ಒಂದು ಗೌರ್ಮೆಂಟ್ ಹಾಸ್ಟೆಲ್ ಇದೆ. ಸೊ ನಿಮ್ಗೆ ಆರಾಮಾಗಿ ಸೀಟ್ ತಗೊಂಡಿದ್ರೆ ತಗೊಬಹುದು. ಸೊ ಇದೆಲ್ಲ ಅಡ್ವಾಂಟೇಜಸ್. ಆಮೇಲೆ ಇದು ಯಲಹಂಕಗೆ ಹತ್ರದಲ್ಲೇ ಇದೆ. ಸೊ ನಿಮ್ಗೆ ಆರಾಮಾಗಿ ಎಲ್ಲಾ ರೀತಿ ಬಸ್ ಕನ್ವೀನಿಯಂಟ್ ಇದೆ. ಸೊ ನೀವು ಆರಾಮಾಗಿ ಈ ಕಾಲೇಜ್ನ ತಗೋಬಹುದು. ಆಮೇಲೆ ಟಾಪ್ ರ್ಯಾಂಕ್ಡ್ ಕಾಲೇಜ್
ಸೊ ಯಾವ್ದಾದ್ರು ನೀವು ರೆಪ್ಯುಟೇಷನ್ ಅಷ್ಟೇ ನಾನು ಎಲ್ಲೋದಿದ್ಯಾ ಅಂದ್ರೆ BMSIT ಅಂದ್ರೆ ಸೊ ನಿಮಗೆ ಒಂದು ರೆಪ್ಯುಟೇಷನ್ ಇಂಪ್ರೂವ್ ಆಗುತ್ತೆ, ಒಳ್ಳೆ ಕಾಲೇಜು. ಸೊ ಆರಾಮಾಗಿ ನೀವು ಜಾಯ್ನ್ ಆಗ್ಬೋದು. ಸೊ ಎಲ್ಲಾ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಏನಾದ್ರು ಇದೆಯಾ ಅಂದ್ರೆ, ಸೊ ಡಿಸ್ಅಡ್ವಾಂಟೇಜಸ್ ಅಂದ್ರೆ ಸೊ ಇದು ಕ್ರೌಡೆಡ್ ಏರಿಯಾ. ಎಲ್ಲಿ ಅಂದ್ರೆ ಈಗ ನೀವು ಯಲಹಂಕದಿಂದ ದೊಡ್ಡಬಳ್ಳಾಪುರಕ್ಕೆ ಏನಾದ್ರು BMTC ಟ್ರಾವೆಲ್ ಮಾಡ್ತೀರಿ ಅಂದ್ರೆ ಎಲ್ಲ ಒಂದು 5-6 ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜಸ್ ಈ ರೋಡಲ್ಲಿ ಇರೋದ್ರಿಂದ ಸೊ ಬಸ್ ನೀವು ಟ್ರಾವೆಲ್ ಮಾಡೋ ಬಸ್ಗೆ ತುಂಬಾ ಹೆವಿ ರಶ್ ಇರುತ್ತೆ. ಆ ಟೈಮಲ್ಲಿ ತುಂಬಾ ರಶ್ ಇರುತ್ತೆ. ಸೊ ಮತ್ತೆ ಟ್ರಾಫಿಕ್ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ. ಇದೇ ಮೇಜರ್ ಡಿಸ್ಅಡ್ವಾಂಟೇಜ್ ಈ ಕಾಲೇಜ್ಗೆ. ಸೊ ನೀವು ಅಲ್ಲೇ ಹತ್ರದಲ್ಲಿ ಇದ್ರೆ ತುಂಬಾ ಈಸಿ. ಇಲ್ಲ ನಾನು ಬೇರೆ ಕಡೆಯಿಂದ ಬರ್ತೀನಿ ಅಂದ್ರೆ ಸ್ವಲ್ಪ ಬೇಗ ಮನೆ ಬಿಡ್ಬೇಕು. ಐ ಥಿಂಕ್ 8:30 ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಸೊ 8:30 ನೀವು ರೀಚ್ ಆಗ್ಬೇಕು ಅಂದ್ರೆ ಬೇಗ ಬಿಟ್ರೆ ಒಳ್ಳೇದು. ಸೊ ನೀವು ಯಲಹಂಕದಿಂದ ಇಲ್ಲ 5 ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ಒಂದೊಂದ್ಸಾರಿ 40 ನಿಮಿಷನೂ ಆಗ್ಬಿಡುತ್ತೆ, ಇಲ್ಲ 30 ನಿಮಿಷ ಅಂತೂ ಮಿನಿಮಮ್ ತಗೊಳುತ್ತೆ. ಯಾಕಂದ್ರೆ ಅಷ್ಟು ಪೀಕ್ ಟೈಮ್ ಅಲ್ಲಿ ಟ್ರಾಫಿಕ್ ಆಗಿರುತ್ತೆ. ಅದೇ ಮೇಜರ್ ಡಿಸ್ಅಡ್ವಾಂಟೇಜ್. ಮತ್ತೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಬಂದ್ರೆ ತುಂಬಾ ತುಂಬಾ ಫೀಸ್ ಜಾಸ್ತಿ ಆಯ್ತು. ಸೊ ಈಗ ನೀವು 40 ಲಕ್ಷ ಕೊಟ್ಟು ಇಂಜಿನಿಯರಿಂಗ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಏನಾದ್ರು 8 ಲಕ್ಷ 9 ಲಕ್ಷ ಪ್ಯಾಕೇಜ್ ತೆಗ್ಸು ಅಂದ್ರೆ ಅಂತ ವರ್ತ್ ಅನ್ನೋದಿಲ್ಲ, ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ ಗೆ ವರ್ತ್ ಇರೋದಿಲ್ಲ. ಸೊ ಇದು ಮೇಜರ್. ಜೊತೆಗೆ IT ಬ್ರಾಂಚಸ್ಗೆ ಸ್ವಲ್ಪ ಪ್ಲೇಸ್ಮೆಂಟ್ಸ್ ಕಡಿಮೆ ಇದೆ. ಸೊ ಇದು ಜನರಲ್ ಆಗಿ ಏನಾದ್ರು ನೀವು ಡಿಸ್ಅಡ್ವಾಂಟೇಜಸ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ಡಿಸ್ಅಡ್ವಾಂಟೇಜ್. ನೆಕ್ಸ್ಟ್ ಕ್ರೌಡ್ ಯಾರಪ್ಪ ಅಂದ್ರೆ ಯಾರ್ಯಾರು ಸ್ಟೂಡೆಂಟ್ಸ್ ಸೇರ್ತಾರೆ ಅಂದ್ರೆ ತುಂಬಾ ಮೆಜಾರಿಟಿ ನಾರ್ತ್ ಇಂಡಿಯನ್ಸ್ ಈ ಕಾಲೇಜಿಗೆ ಬರ್ತಾರೆ. ಬೇರೆ ನಾನ್ ಕನ್ನಡಿಗಾಸು ಎಲ್ಲ ತುಂಬಾ ಜನ ಇದ್ದಾರೆ ಈ ಕಾಲೇಜಲ್ಲಿ. ಕೆಲವು ಅಬ್ರಾಡ್ ಇಂದನೋ ನೇಪಾಳ ಇಂದನೋ ಕೆಲವು ಸ್ಟೂಡೆಂಟ್ಸ್ ಬಂದು ಇಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ನಿಮಗೆ ಮಿಕ್ಸ್ಡ್ ಕ್ರೌಡ್, ಎಲ್ಲ ಕರ್ನಾಟಕದವರೇ ಇರೋದಿಲ್ಲ ಅಥವಾ ಲೋಕಲ್ ಬೆಂಗಳೂರವರೇ ಇರೋದಿಲ್ಲ. ಸೊ ಆಲ್ ಓವರ್ ಕರ್ನಾಟಕ ಇರ್ತಾರೆ, ಜೊತೆಗೆ ಆಲ್ ಓವರ್ ಇಂಡಿಯಾದಲ್ಲಿ ಇರೋ ಸ್ಟೂಡೆಂಟ್ಸ್ ಸಿಗ್ತಾರೆ. ಸೊ ನಿಮ್ಗೆ ಎಲ್ಲಾ ರೀತಿ ಕಲ್ಚರ್ ಎಕ್ಸ್ಪೋಜರ್ ಈ ಕಾಲೇಜಲ್ಲಿ ಸಿಗುತ್ತೆ. ಅಂಡ್ ಇಟ್ ಇಸ್ ತುಂಬಾ ಮಾಡರ್ನ್ ಕಾಲೇಜ್ ಇದು. ನಿಮ್ಗೆ ಮಾಡರ್ನ್ ಫೀಲ್ ಆಗುತ್ತೆ. ಏನಪ್ಪಾ BMSIT ಅಂದ್ರೆ ಒಂದ್ ಒಳ್ಳೆ ಮಾಡರ್ನ್ ಫೀಲಿಂಗ್ ಬರುತ್ತೆ ನಿಮ್ಗೆ, ಮಾಡರ್ನ್ ಕಾಲೇಜ್ ಅನ್ನೋ ಫೀಲಿಂಗ್ ಬರುತ್ತೆ. ಸೊ ಇದು ಈ ಕಾಲೇಜಿನ ಓವರ್ ಆಲ್ ಕನ್ಕ್ಲೂಷನ್. ಸೊ ನಿಮ್ಗೆ ಏನಾದ್ರೂ CET ಅಲ್ಲಿ ಸಿಕ್ಕಿದ್ರೆ ಕಣ್ ಮುಚ್ಕೊಂಡು ಈ ಕಾಲೇಜ್ ತಗೊಳ್ಳಿ. ಸೊ ಒಳ್ಳೆ ರ್ಯಾಂಕಿಂಗ್ ಇದ್ರೆ ನಿಮ್ಗೆ ಪ್ಲೇಸ್ಮೆಂಟ್ಸ್ ಆಲ್ರೆಡಿ ಹೇಳ್ದಾಗೆ ನಿಮ್ಮ ಸ್ಕಿಲ್ ಮೇಲೆ ನಿಮ್ಗೆ ಪ್ಲೇಸ್ಮೆಂಟ್ ಸಿಗುತ್ತೆ. ಅದೇ ತರ ಮ್ಯಾನೇಜ್ಮೆಂಟ್ ಅಲ್ಲಿ ಸೇರ್ತಿದೀವಿ ಅಂದ್ರೆ ಯೋಚನೆ ಮಾಡಿ ಒಂದು ಒಳ್ಳೆ ಡಿಸಿಷನ್ ತಗೊಂಡು ನಿಮ್ಗೆ ವಿ ಆರ್ ಕೇಪಬಲ್, ನಾನು ಒಳ್ಳೆ ಜಾಬ್ ತಗೊಬಹುದಾ ಅನ್ನೋ ಆಲೋಚನೆ ಇದ್ರೆ ಖಂಡಿತ ಮ್ಯಾನೇಜ್ಮೆಂಟ್ ಅಲ್ಲೂ ಸೀಟ್ ತಗೊಳ್ಳಿ. ಸೊ ಬಟ್ ಹೈಯೆಸ್ಟ್ ಫೀಸ್ ಆನ್ ಸೈಡ್ ಇರುತ್ತೆ. ಆಮೇಲೆ ನೀವೇನಾದ್ರೂ ತುಂಬಾ ದೂರದಿಂದ ಟ್ರಾವೆಲ್ ಮಾಡ್ತಾ ಇದ್ರಿ ಯೋಚನೆ ಮಾಡ್ಕೊಳ್ಳಿ, ಯಾಕಂದ್ರೆ ಆ ಟೈಮ್ ಅಲ್ಲಿ ಪೀಕ್ ಅಲ್ಲಿ ಟ್ರಾಫಿಕ್ ಇರುತ್ತೆ. ಅದೊಂದು ಟೈಮಲ್ಲಿ ಬೆಳಗ್ಗೆ ಮಾರ್ನಿಂಗ್ ಟೈಮಲ್ಲಿ ಎಲ್ಲಾ ಕಾಲೇಜು ಹೆಚ್ಚು ಕಮ್ಮಿ ಒಂದೇ ಟೈಮಲ್ಲಿ ಸ್ಟಾರ್ಟ್ ಆಗೋದ್ರಿಂದ ಸೊ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಅದನ್ನ ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡ್ಕೊಂಡು ನೀವು ಇಲ್ಲ ನನ್ಗೆ ಒಳ್ಳೆ ಬ್ರಾಂಡೆಡ್ ಕಾಲೇಜ್ ಬೇಕು ಅಂದ್ರೆ ಇದು ಒಳ್ಳೆ ವೆರಿ ಗುಡ್ ಟಾಪ್ 10 ಕಾಲೇಜಸ್ ಅಲ್ಲೇ, ಬೆಂಗಳೂರಲ್ಲಿ ಇರೋ ಟಾಪ್ 10 ಕಾಲೇಜಸ್ ಅಲ್ಲೂ BMSIT ಒಂದು ಕಾಲೇಜು. ಸೊ ಇನ್ನು ನಿಮ್ಗೆ ಏನಾದ್ರೂ ಮಾಹಿತಿ ಬೇಕಾದ್ರೆ ಯಾವ್ದಾದ್ರು ಬ್ರಾಂಚು ಇಲ್ಲ ಯಾವ ತರ ಅಡ್ಮಿಷನ್ ತಗೊಬೇಕು ಇಲ್ಲ ಏನಾದ್ರೂ ನಾನು ಮಾಹಿತಿ ಬಿಟ್ಟಿದ್ರೆ ನೀವು ಖಂಡಿತ ಕಮೆಂಟ್ ಆಗಿ ಮೆನ್ಷನ್ ಮಾಡಿ. ಖಂಡಿತ ನಿಮ್ಗೆ ಏನೇ ಬೇಕಾದ್ರೂ ಮಾಹಿತಿನ ನಾನು ಕೊಡ್ತೀನಿ. ಥ್ಯಾಂಕ್ ಯು.